ಯಾವತ್ತು ದುಡ್ಡು ಆಸ್ತಿ ಹಣ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅವಲಕ್ಕಿ ಏನಕ್ಕೆ ಫೇಮಸ್ ಅಂತ ನಿಂಗೆ ಗೊತ್ತಾ? ನಮ್ಮಮ್ಮ ಅಡ್ಗೆನೆ ಮಾಡ್ಬೇಡ ಅಡ್ಗೆ ಮಹಾಭಾರತಕ್ಕೆ ಲಿಂಕ್ ಆಗುತ್ತೆ. ಸೊ ಕೃಷ್ಣಂಗೆ ವಿಷಯ ಗೊತ್ತಾಗುತ್ತೆ. ಹೇ ಗೈಸ್, ಗುಡ್ ಈವ್ನಿಂಗ್, ಜೈ ಶ್ರೀರಾಮ್. ಆಫೀಸಿಂದ ಬೇಗ ಮನೆಗೆ ಬಂದು ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಬರ್ತಾ ಮಳೆಗೆ ಸಿಗಾಕೊಂಡು ಮನೆಗೆ ಬರೋದೇ ಲೇಟ್ ಆಗೋಯ್ತು. ಸೊ ಬಂದಮೇಲೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ವಿ. ಏನೋ ಒಂದು ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡು ಅಂತ ನನ್ನ ಚಿನ್ನಿ ಕಿಚನಿಗೆ ಹೋಗ್ಬಿಟ್ಲು. ಬನ್ನಿ ಒಳಗೆ ಹೋಗ್ಬಿಟ್ಟು ಏನು ಸ್ಪೆಷಲಾಗಿ ಮಾಡ್ತೀಳ ಅಂತ ನೋಡ್ಕೊಬರೋಣ. ಲಲ 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 ಲಲ. ಏನು ಮಾಡ್ತಾ ಇದೀಯಾ? ಏನೋ ಬೇಗ ಆಗೋ ತರ ಏನೋ ಒಂದು ಅಡ್ಗೆ ಮಾಡ್ತಾ ಇದ್ದೀನಿ ಬಿಡು, ಪಟ್ ಅಂತ ಆಗೋ ತರ. ಉಪ್ಪಿಟ್ಟು ಅಂತ ಮಾತ್ರ ಹೇಳ್ಬೇಡ. ಉಪ್ಪಿಟ್ಟು ಹತ್ರ ನಾನು ಆಚೆ ಹೋಗ್ಬಿಟ್ಟು ತಿನ್ಕೊಬರ್ತೀನಿ. ಉಪ್ಪಿಟ್ಟು ಅಲ್ಲ ಬಿಡು, ಅವಲಕ್ಕಿ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೆ ನೀನು? ಅರೌಂಡ್ 3-4 ಇಯರ್ಸ್ ಆಗಿರ್ಬೋದು ಮೇ ಬಿ. ಅಡುಗೆನೇ 3-4 ಇಯರ್ಸ್ ಇಂದ ಮಾಡ್ತಾ ಇದೆಯಾ, ಇಲ್ಲ ಮುಂಚೆಯಿಂದ ಮಾಡ್ತಾ ಇದ್ದ? ಮುಂಚೆಯಿಂದ ಮಾಡ್ತಾ ಇದ್ದೆ, ಬಟ್ ಫುಲ್ ಎಲ್ಲಾನು ಪರ್ಫೆಕ್ಟ್ ಆಗಿ ಅಂತಂದ್ರೆ ಒಂದು 3-4 ಇಯರ್ಸ್ ಆಗಿರ್ಬೋದು. ಏನಾದ್ರೂ ಕಲ್ಪನೆ ಇತ್ತ ನಿನಗೆ ಮದುವೆ ಆದ್ಮೇಲೆ ಅಡುಗೆ ಮಾಡ್ಬೇಕು ಅಂತ? ಅದಕ್ಕೋಸ್ಕರ ಕಲ್ತ್ಯಾ ಅಥವಾ ಸುಮ್ಮನೆ ಕ್ಯಾಶುವಲ್ ಆಗಿ ನಂಗೆ ಕಲಿಬೇಕು ಅಂತ ಕಲ್ತ್ಯಾ? ಶಾರ್ಟ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಅಮ್ಮಗೆ ಹುಷಾರಿದ್ದಿದ್ದಿಲ್ಲ, ಕೈ ಆಪರೇಷನ್ ಮಾಡಿದ್ರು. ಅವಾಗೆ ಆಸ್ ಯೂಶುವಲ್ ನಾರ್ಮಲ್ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡೋದೇನು ಅಂತ ರೊಟ್ಟಿ ಅವಾಗೆ ಕಲ್ತಿದ್ದು. ಬಟ್ ನಾರ್ಮಲ್ ಅವಲಕ್ಕಿ ಉಪ್ಪಿಟ್ಟು ಮಂಡಕ್ಕಿ ನಮ್ ಸೈಡ್ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಳ ಒಗ್ಗರಣೆ ಅವೆಲ್ಲ ನಂಗೆ ಬರ್ತಿತ್ತು. ಎಲ್ಲದಕ್ಕೂ ಸೇಮ್ ಅದೇ ಉಳ್ಳಾಗಡ್ಡೆ ಮೆಣಸಿಕಾಯಿ ಟೊಮೆಟೊ ಹಾಕೋದು, ಏನ್ ಬೇಕು ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಅದು ಬರ್ತಿತ್ತು. ಅವಲಕ್ಕಿ ಎಷ್ಟು ವರ್ಷದಿಂದ ಮಾಡ್ತಿದ್ಯಾ? ಅದೇ ಹೇಳ್ತಿದ್ದೀನಲ್ಲ, ನಾರ್ಮಲ್ ಆಗಿ 3-4 ಇಯರ್ಸ್ ಇಂದಾನು ಮಾಡ್ತೀನಿ. 10th ಸ್ಟ್ಯಾಂಡರ್ಡ್ ಮುಗ್ದಾಗಿಂದಾನು ಮಾಡ್ತೀನಿ. ಓಕೆ. 10th ಸ್ಟ್ಯಾಂಡರ್ಡ್ ಮುಗ್ದು ಮಾಡ್ತಿದ್ದೆ ಅಂತಂದ್ರೆ ಅರೌಂಡ್ 5-6 ಇಯರ್ಸ್. ಸರಿ, 5-6 ವರ್ಷದಿಂದ ಮಾಡ್ತೀನಿ ಅಂದ್ಮೇಲೆ ನಿಂಗೆ ಒಂದು ಕ್ವಶನ್ ಕೇಳೋ ಅವಲಕ್ಕಿ ಬಗ್ಗೆ. ಹೇಳು. ಅವಲಕ್ಕಿ ಏನಕ್ಕೆ ಫೇಮಸ್ ಅಂತ ನಿಂಗೆ ಗೊತ್ತಾ? ಅವಲಕ್ಕಿ ಏನಕ್ಕೆ ಫೇಮಸ್? ಈ ತರ ನಮ್ಮ ಮನೇಲೆಲ್ಲ ಹಿಸ್ಟ್ರೀಸ್ ಎಲ್ಲ ಕೇಳಿದ್ರೆ ನಮ್ಮಮ್ಮ ಅಡ್ಗೆನೆ ಮಾಡ್ಬೇಡ, ಅಡ್ಗೆ ಮನೆಗೆ ಬರ್ಬೇಡಕ್ಕೂ ಹೋಗ್ಬೇಡ, ಹೋಗು ಅಂತ ಹೇಳ್ತಾರೆ ಅಷ್ಟೇ. ನಾನು ಹೇಳ್ತೀನಿ, ಕೇಳ್ತೀಯಾ? ಹೇಳು, ಕೇಳ್ತೀನಿ. ಇದು ಅವಲಕ್ಕಿ ಮಹಾಭಾರತಕ್ಕೆ ಲಿಂಕ್ ಆಗುತ್ತೆ. ಒಂದ್ಸಲ ಕೃಷ್ಣ ಅವನ ಅರಮನೆಯಲ್ಲಿ ಇರ್ತಾನೆ. ಅವನ ಕ್ಲೋಸೆಸ್ಟ್ ಫ್ರೆಂಡ್ ಸುಧಾಮ ಗೊತ್ತಲ್ಲ ನಿನಗೆ? ಸುಧಾಮ ಅವನ್ನ ಮೀಟ್ ಮಾಡಕ್ಕಂತ ಅವನ ಅರಮನೆಗಂತ ಹೋಗ್ತಾ ಇರ್ತಾನೆ. ಸುಧಾಮ ಹೋಗ್ತೀನಿ ಅಂತ ಹೇಳಿದಾಗ ಅವನ ವೈಫು ಏನಾದ್ರು ತಗೊಂಡೋಗು ಅಂತ ಈ ಅವಲಕ್ಕಿನ ಒಂದ್ ಬಟ್ಟೆಲಿ ಮುದ್ರೆ ಕೊಡ್ತಾಳೆ. ಅವಲಕ್ಕಿ ತಗೊಂಡೋಗು ಅಂತ ತಗೊಂಡೋಗಿ ಮೀಟ್ ಮಾಡಕ್ಕಂತ ಹೋಗ್ತಾನೆ. ಎಲ್ಲರೂ ಕೃಷ್ಣನ್ ಮೀಟ್ ಮಾಡಕ್ ಬಂದವರು ತುಂಬಾ ತುಂಬಾ ದೊಡ್ಡ ದೊಡ್ಡ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಎಲ್ಲ ತಂದಿರ್ತಾರೆ. ಸೊ ಸುಧಾಮ ನೋಡಿದ್ರೆ ಸಣ್ಣದಾಗ ಅವಲಕ್ಕಿ ನೆನ್ಸ್ಕೊಂಡು ತಗೊಂಡೋಗಿರ್ತಾನೆ, ಆಯ್ತಾ? ಸೊ ಕೃಷ್ಣನ್ಗೆ ವಿಷಯ ಗೊತ್ತಾಗುತ್ತೆ. ಅವನು ತುಂಬಾ ಖುಷಿಯಿಂದ ಸುಧಾಮನ್ ಒಳಗ್ ಕರೆಸ್ಕೊಂಡು ತುಂಬಾ ಪ್ರೀತಿಯಿಂದ ಅವಲಕ್ಕಿನ ತಿಂತಾನೆ. ಅಲ್ಲಿ ಯಾವ ತರ ತಿಂತಾನಂತಂದ್ರೆ, ಅಲ್ಲಿ ತುಂಬಾ ತರದ್ ಬೇರೆ ಬೇರೆ ಊರುಗಳಿಂದ ಬೇರೆ ರಾಜ್ಯರು ಅವ್ರು ಇವ್ರು ಎಲ್ಲಾರನ್ನು ಗಿಫ್ಟ್ ತಂದಿರ್ತಾರೆ. ಅದನ್ನೆಲ್ಲಾ ಸೈಡಿಗೆ ಇಟ್ಬಿಟ್ಟು ಈ ಸುಧಾಮ ತಂದಿದ್ದ ಅವಲಕ್ಕಿನ ತುಂಬಾ ಪ್ರೀತಿಯಿಂದ ಖುಷಿ ಖುಷಿಯಾಗಿ ತಿಂತಾನೆ. ಇಲ್ಲಿ ಏನ್ ಮ್ಯಾಟರ್ ಆಗಿದೆ ಅಂತಂದ್ರೆ, ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಅದು ಇದು ಅನ್ನೋದೇನ್ ಮ್ಯಾಟರ್ ಆಗಿಲ್ಲ. ಇಲ್ಲಿ ಸುಧಾಮಗೆ ಕೃಷ್ಣನ್ ಮೇಲೆ ಪ್ರೀತಿ ಭಕ್ತಿ ಮ್ಯಾಟರ್ ಆಗಿದೆ. ಸೊ ಕೃಷ್ಣನ್ಗೆ ಆ ಭಕ್ತಿ ಪ್ರೀತಿ ಕಾಣಿಸಿ ಇದೇ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಗಿಂತ ದೊಡ್ಡ ಗಿಫ್ಟ್ ಆಯ್ತು ಅವಲಕ್ಕಿನೇ. ಸೊ ಇದೊಂದು ನೀತಿ. ಯಾವತ್ತು ದುಡ್ಡು ಆಸ್ತಿ ಹಣ ಅದೆಲ್ಲ ಮ್ಯಾಟರ್ ಆಗಲ್ಲ. ಚಿಕ್ಕ ಚಿಕ್ಕದ್ರಲ್ಲೇನೆ ಜಾಸ್ತಿ ಖುಷಿ ಕಾಣ್ತೀವಿ, ಖುಷಿ ಕಾಣ್ಬಹುದು ಅನ್ನೋದೊಂದು ಈ ಒಂದು ಅವಲಕ್ಕಿ ತೋರಿಸ್ಕೊಡುತ್ತೆ. ಓಕೆ. ಈ ನಿನ್ ಸ್ಟೋರಿ ಹೇಳಿದ್ಮೇಲೆ ನನ್ಗೊಂದ್ ಫ್ಲಾಶ್ ಬ್ಯಾಕ್ ತರ ಒಂದ್ ನೆನಪಾಯ್ತು. ನಿಂಗ್ ನೆನಪಿದೆನಾ ಫಸ್ಟ್ ರೆಸಿಪಿ ನಾನು ನಿನಗೆ ಕುಕ್ ಮಾಡ್ಕೊಟ್ಟಿದ್ದೆ ಅವಲಕ್ಕಿ. ಸೊ ನಾನು ಅಲ್ಲಿ ಪ್ರೀತಿ ತುಂಬಿ ಕೊಟ್ಟಿದ್ದೆ ನಿನಗೆ. ಗೈಸ್, ಒಂದ್ ವಿಷಯ ಹೇಳ್ಬೇಕಂತ ಅಂದ್ರೆ, ಫಸ್ಟ್ ಟೈಮು ಇವಳು ಪಿ ಜಿಯಲ್ಲಿ ಇದ್ಲು, ನಾನು ಪಿ ಜಿಯಲ್ಲಿ ಇದ್ದೆ. ಆವಾಗ ನಮ್ಮ ಪಿ ಜಿಲಿ ಅಷ್ಟು ಕುಕ್ಕಿಂಗ್ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಸೊ ಇವ್ರ ಪಿ ಜಿಯಲ್ಲಿ ಸೆಲ್ಫ್ ಕುಕಿಂಗ್ ಆಪ್ಷನ್ ಇತ್ತು. ಸೊ ಒಂದಿನ ಕುಕಿಂಗ್ ಮಾಡ್ಕೊಡ್ಲ ಅಂತ ಕೇಳಿದಾಗ ಓಕೆ ಅಂತ ಅಂದಿದ್ವಿ. ಅವಾಗ ಲವ್ ಸ್ಟಾರ್ಟಿಂಗ್ ಸ್ಟೇಜ್. ಓಕೆ ಅಂತ ಅಂದಿದ್ದೆ. 1 ಬಾಕ್ಸಲ್ಲಿ ಮಾಡ್ಕೊಟ್ಟಿದ್ಲು. 1 ಬಾಕ್ಸಲ್ಲಿ ಒಂದು ಸ್ವಲ್ಪ ಇಷ್ಟಿತ್ತು. ನಾ ಏನ್ ಮಾಡಿದೆ, ಅವಾಗ ನನ್ನ ಫ್ರೆಂಡ್ಸ್ ಇಬ್ರಿದ್ರು. 1 ಬಾಕ್ಸಲ್ಲಿ 3 ಜನ ಹೆಂಗಪ್ಪ ತಿನ್ನೋದು ಅಂತ ಅನ್ಕೊಂಡು ತಗೊಂಬಂತ ಹೇಳಿದೆ. ತಗೊಂಬಂದು ನನ್ನ ಫ್ರೆಂಡ್ಸಿಗೆ ಕೊಟ್ಬಿಟ್ಟೆ, ತಿನ್ನಿ ನೀವು ಅಂತ. ಬಟ್ ಏನಾಯ್ತಂತಂದ್ರೆ ಅವ್ರಿಬ್ರು ತಿಂದು ಇನ್ನೂ ಸ್ವಲ್ಪ ಜಾಸ್ತಿ ಉಳಿತು ಅವಲಕ್ಕಿ. ನನಗೇನು
ಅದು ಅವಾಗಲೇ ತಿನ್ಬಿಟ್ರೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಮಧ್ಯಾಹ್ನ ತಿನ್ನೋಣ ಅಂತ ಲಂಚ್ಗೆ ಬಾಕ್ಸಿಗೆ ಕಟ್ಕೊಂಡ್ ಅದು ಅವತ್ತು ಇವಳು ರಜೆ ಹಾಕ್ಬಿಟ್ಟಿದ್ಲು. ಆ ಬಾಕ್ಸ್ ಜೊತೆಗೆ ಒಂದು ಅರ್ಧ ಫುಲ್ ನಿಂಬೆಹಣ್ಣು ತಗೊಬಂದು ಕೊಟ್ಟಿದ್ಲು. ನಂಗೆ ನಿಂಬೆಹಣ್ಣು ಬಿಸಾಕಕ್ಕೆ ಇಷ್ಟ ಇರಲಿಲ್ಲ. ಸೊ ಲಂಚ್ ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಫುಲ್ ಚಿಕ್ಕ ಬಾಕ್ಸಿಗೆ ಇಂಟ್ಕೊಂಡು ತಿನ್ಕೊಂಡ್ಬಿಟ್ಟು ಇವಳು ಅವತ್ತು ಫುಲ್ ಚಾಕ್ ಆಗ್ಬಿಟ್ಟಿದ್ಲು. ಅಷ್ಟು ನಿಂಬೆಹಣ್ಣು ಇಂಟ್ಕೊಂಡು ತಿಂದೆ, ಹುಳಿ ಆಗ್ಲಿಲ್ವಾ ಅದು ಇದು ಅಂತ ಅನ್ಕೊಂಡು. ಬಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಂಗೆ ಇವಳು ಮಾಡ್ಕೊಟ್ಟಿದ್ದ ಅಡುಗೆನು ಅವಲಕ್ಕಿನೇ. ಇವತ್ತು ನಮ್ಮ ಫಸ್ಟ್ ಲಾಗ್ ವಿಡಿಯೋನು ಅವಲಕ್ಕಿನೇ. ಸೂಪರ್ ಸಿಂಕ್ರನೈಸೇಷನ್. ಏನು ಹೇಳ್ತೀಯ ಚಿನ್ನ ಇದಕ್ಕೆ? ಏನಿಲ್ಲ, ಇರ್ಲಿ ಹೇಳೇನದು. ಆಗಿಲ್ವಾ? ಇನ್ನೂ ಎಷ್ಟೊತ್ತು? ಆಯ್ತು, ಡನ್. ಬೇಗ ಬೇಗ. ಟೇಸ್ಟ್. ಎಸ್. ಓಕೆ, ನೆಕ್ಸ್ಟ್ ಶೇಂಗಾನು ಫ್ರೈ ಮಾಡಾಕಿದ್ದೀನಿ. ಹೆಂಗಾಗಿದೆ ಟೇಸ್ಟು? ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಕಮ್ಮಿ. ನೀನು ಉಪ್ಪು ಜಾಸ್ತಿ ತಿಂತೀಯ, ಅದಕ್ಕೆ ಉಪ್ಪು ಕಮ್ಮಿ ಅನಿಸ್ತಾ ಇದೆ ನಿನಗೆ. ಅಷ್ಟೇ ಸಾಕು, ವಿಡಿಯೋ ಆಫ್ ಮಾಡಿ. ಚೆನ್ನಾಗಿದೆ, ನೀವು ಮಾಡ್ಕೊಂಡು ತಿಂತಾರೆ ಅವಾಗ ತಿನ್ನೋಕ್ಕೂ ಮುಂಚೆ ಈ ಥರ ಏನಾದರೂ ಸ್ಟೋರಿ ಇದ್ರೆ ತಿಳ್ಕೊಂತೀನಿ, ಅವಾಗ ಟೇಸ್ಟ್ ಇನ್ನೂ ಬೆಟರ್ ಇರುತ್ತೆ. ಬಾಯ್, ಗುಡ್ ನೈಟ್. ಏನಾದರೂ ಹೇಳ್ತಾ ಚಿನ್ನ? ಏನೂ ಇಲ್ಲ, ಬಾಯ್ ಬಾಯ್ ಗೈಸ್.